ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಶಿವಸೇನೆ ಮುಖಂಡರು ಗೂಂಡಾಗಿರಿ ಮಾಡಿದ್ದಾರೆ. ದೇವಿಯ ದರ್ಶನಕ್ಕೆ ಹೋಗಿದ್ದಂತ ಮಾಜಿ ಸಚಿವರಿಗೂ ಕೂಡ ಅಡ್ಡಿಪಡಿಸಿ ಕಿರಿಕನ್ನ ಮಾಡಿದ್ದಾರೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿ ದರ್ಶನಕ್ಕೆ ಹೋಗಿದ್ದ ವೇಳೆ ಶಿವಸೇನೆ ಕಿರಿಕ್ ಮಾಡಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿರುವ ಕಾರಣಕ್ಕಾಗಿ ಕೆಲ ಮಾಜಿ ಸಚಿವರುಗಳು ಪ್ರವಾಸಕ್ಕೆ ಅಂತ ಹೇಳಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದರ್ಶನಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅಂದರೆ ಪ್ರಭು ಚೌಹಾಣ್ ಇದ್ರು, ಸುನಿಲ್ ಕುಮಾರ್ ಇದ್ರು, ಹೀಗೆ ಕೆಲವಷ್ಟು ಬಿಜೆಪಿ ಮುಖಂಡರಲ್ಲಿದ್ದರು. ಆದರೆ ಅಧಿವೇಶನದ ವೇಳೆ ಶಿವಸೇನೆಗೆ ಮಹಾಮೇಳವಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಗಲಾಟೆ ಮಾಡಿ ಎಂಇಎಸ್ ಮುಖಂಡ ಮತ್ತು ಶಿವಸೇನೆ ಮುಖಂಡ ವಿಜಯ್ ದೇವಣೆ ನೇತೃತ್ವದಲ್ಲಿ ಅಡ್ಡಿಪಡಿಸಲಾಗಿದೆ. ಮಹಾರಾಷ್ಟ್ರದ ನೆಲದಲ್ಲಿ ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಾರೆ ಪ್ರಭು ಚೌಹಾಣ್. ಕರ್ನಾಟಕದಲ್ಲಿ ಎಂಇಎಸ್ ಪ್ರತಿಭಟನೆ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಚೌಹಾಣ್. ಈ ವೇಳೆ ಆ ಸಂಘಟನೆಯ ಕಾರ್ಯಕರ್ತರಿಗೂ ಮಾಜಿ ಸಚಿವರಿಗೂ ಕೆಲ ವೇಳೆ ಮಾತಿನ ವಾಗ್ವಾದ ನಡೆಯಿತು. लोकशाही पाहिजे ना आपल्याला. कुणी बोलायचं नाही, कुणी काय करायचं. आमचं मत काय, तुम्ही अपोजिशन बोला ना तुम्ही तिथं. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಪ್ರಭು ಚೌಹಾಣ್ ಮತ್ತಿತರರು ಹೋದ ಸಂದರ್ಭದಲ್ಲಿ ಅಲ್ಲಿ ನೋಡ್ತಾ ಇದ್ದೀವಿ, ಕೆಲವು ಬೆಳಗಾವಿಯಲ್ಲಿ ಇವತ್ತು ಅಧಿವೇಶನ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದರ್ಶನಕ್ಕೆ ಹೋಗಿದ್ರು. ಕಿರಿಕ್ ಮಾಡುವಂಥವರು ಕನ್ನಡ ನೆಲದಲ್ಲೂ ಕಿರಿಕ್ ಮಾಡ್ತಾರೆ, ಮಹಾರಾಷ್ಟ್ರದಲ್ಲೂ ಕಿರಿಕ್ ಮಾಡ್ತಾರೆ. ಹೀಗೆ ಕಿರಿಕ್ ಮಾಡ್ತಾ ಹೋದರೆ ಕನ್ನಡ ನೆಲದಲ್ಲೂ ಕೂಡ ಮರಾಠಿಗರಿಗೆ ಅಥವಾ ಮಹಾರಾಷ್ಟ್ರದವ್ರಿಗೆ ಕಿರಿಕ್ ಮಾಡ್ತಾ ಹೋದರೆ ಹೇಗಿರುತ್ತೆ, ಅದನ್ನು ಯೋಚನೆ ಮಾಡಬೇಕಲ್ವಾ ಇವರು ಅಂತ. ದಶರಥ್, ಖಂಡಿತವಾಗಿಯೂ ಗಡಿ ವಿವಾದ ಮುಂದಿಟ್ಟುಕೊಂಡು ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಬಣ ಏನಿದೆ ಶಿವಸೇನೆ, ಅದು ಪದೇ ಪದೇ ಪುಂಡಾಟ ಪ್ರದರ್ಶನ ಮಾಡ್ತದೆ ಅಂತ ಹೇಳ್ಬೋದು. ಯಾವಾಗ ಬೆಳಗಾವಿಯಲ್ಲಿ ಏನು ಚಳಿಗಾಲ ಅಧಿವೇಶನ ಮೊದಲ ದಿನ ಎಂಇಎಸ್ ಮಹಾಮೇಳ ಮುಂದಾಗಿತ್ತು, ಅದಕ್ಕೆ ಸರ್ಕಾರ ಬ್ರೇಕ್ ಹಾಕುವಂತ ಕೆಲಸವನ್ನು ಮಾಡಿತ್ತು. ಆಗ ಮಹಾರಾಷ್ಟ್ರದ ನಾಯಕರು ಬೆಳಗಾವಿ ಪ್ರವೇಶ ಮಾಡದಂತೆ ಒಂದು ನಿರ್ಬಂಧವನ್ನು ವಿಧಿಸಿದ್ರು. ಆಗ್ಲೇ ಒಂದು ಏನು ಕೊಲ್ಲಾಪುರದ ಶಿವಸೇನೆ ಗುಂಡಾಗಳೇನಿದ್ರೆ ಬೆಳಗಾವಿ ಗಡಿಯಲ್ಲಿ ಬಂದು ಒಂದು ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಯಾರೇ ಒಂದು ಅಧಿವೇಶನ ಬಂದಂತ ಸಚಿವರು, ಶಾಸಕರು ಮಹಾರಾಷ್ಟ್ರದ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿ ದರ್ಶನಕ್ಕೆ ಬರ್ತಾರೋ ಅವರನ್ನ ನಾವು ಅಡ್ಡಿಪಡಿಸ್ತೇವೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಹೇಳಿಕೆಯಂತೆ ಶಿವಸೇನೆ ಮುಖಂಡ ಏನು ವಿಜಯ್ ದೇವಣೆ ನೇತೃತ್ವದ ಕೆಲ ಮುಖಂಡರು ಏನು ಮಾಜಿ ಸಚಿವ ಮತ್ತು ಬೀದರ್ ಜಿಲ್ಲೆಯ ಶಾಸಕ ಆದಂತ ಪ್ರಭು ಚೌಹಾಣ್ ಅವರಿಗೆ ಒಂದು ದರ್ಶನದ ವೇಳೆ ಒಂದು ಅಡ್ಡಿಪಡಿಸಿರ್ತಕ್ಕಂಥದ್ದು. ಏನು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನು ಪ್ರಮುಖವಾಗಿ ಎಂಇಎಸ್ ನ ಒಂದು ಮಹಾಮೇಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ. ಜೊತೆಗೆ ಮಹಾರಾಷ್ಟ್ರ ನಾಯಕರು ಬರ್ತಾರಂದ್ರೆ ಬೆಳಗಾವಿ ಜಿಲ್ಲಾಡಳಿತಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ. ಹಾಗಾಗಿ ನಾವು ಯಾಕೆ ನಿಮ್ಗೆ ಅಡ್ಡಿಪಡಿಸಬಾರ್ದು, ನೀವು ಸ್ಥಳೀಯ ಸರ್ಕಾರಕ್ಕೆ ಒಂದು ಒತ್ತಾಯ ಹಾಕಬೇಕು ಅನ್ನೋಂಥ ಒಂದು ವಿಚಾರವನ್ನ ಏನು ಪ್ರಭು ಚೌಹಾಣ್ ಗಮನಕ್ಕೆ ತೆಗೆದುಕೊಂಡ್ ಬರ್ತಾರೆ. ಅದು ಪ್ರಭು ಚೌಹಾಣ್ ಮತ್ತು ಅವ್ರ ಬೆಂಬಲಿಗರು ಹೇಳುವಂಥದ್ದು ಏನು ಕರ್ನಾಟಕದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದೇವೆ, ಹಾಗಾಗಿ ನೀವು ಏನೇ ಇದ್ರು ಆಡಳಿತ ಪಕ್ಷದ ಜೊತೆ ಮಾತನಾಡಿ ಅನ್ನುವಂತ ಮಾತನ್ನ ಹೇಳಿ ಅಲ್ಲಿಂದ ಏನು ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಪಡೆದು ಒಂದು ವಾಪಸ್ ಆಗಿರ್ತಕ್ಕಂಥದ್ದು. ಇದು ಒಂದು ಏನು ಕೊಲ್ಲಾಪುರದಲ್ಲಿರ್ತಕ್ಕಂಥ ಶಿವಸೇನೆ ಪುಂಡ್ರ ಏನಿದ್ದಾರೆ ತಮ್ಮ ಪುಂಡಾಟಿಕೆಯನ್ನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನ ಏನು ಅಲ್ಲಿಯ ಮಹಾರಾಷ್ಟ್ರ ಸರ್ಕಾರ ಕೂಡ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಚುನಾಯಿತ ಜನಪ್ರತಿನಿಧಿಗಳಂದ್ರೆ ಅವರಿಗೆ ನೀಡಬೇಕಾದಂತ ಭದ್ರತೆ ಜೊತೆಗೆ ಅವರಿಗೆ ಒಂದು ಗೌರವ ಕೂಡ ಒಂದು ಆಯಾ ರಾಜ್ಯಗಳಲ್ಲಿ ಸಲ್ಲಬೇಕಾಗತ್ತೆ. ಈ ರೀತಿ ಕರ್ನಾಟಕದ ಜನಪ್ರತಿನಿಧಿಗಳನ್ನ ಟಾರ್ಗೆಟ್ ಮಾಡಿ ಶಿವಸೇನೆ ಪುಂಡಾಟಿಕೆ ಮುಂದುವರಿಸಿದ್ರೆ ಅದು ಮುಂದಿನ ದಿನಗಳಲ್ಲಿ ಎರಡೂ ರಾಜ್ಯಗಳ ಮಧ್ಯೆ ಭಾಷಾ ಬಾಂಧವ್ಯಕ್ಕೆ ಧಕ್ಕೆ ಉಂಟಾಗುತ್ತೆ. ದಶರಥ್, ಇದು ಗಡಿಯಲ್ಲಿ ಹಿಂದೆ ಇಂಥದೇ ಕಿತಾಪತಿಯಿಂದ ಗಡಿಯಲ್ಲಿ ಅನೇಕ ಬಾರಿ ಒಂದು ಏನು ಉದ್ಯೋಗಿನ ವಾತಾವರಣ ಕೂಡ ನಿರ್ಮಾಣವಾಗಿದ್ದು, ಇದಕ್ಕೆಲ್ಲ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಏನು ರಾಜ್ಯ ಸರ್ಕಾರ ಕೂಡ ಮಹಾರಾಷ್ಟ್ರದ ಸರ್ಕಾರದ ಜೊತೆ ಒಂದು ಏನು ಈ ರೀತಿಯ ಘಟನಾವಳಿಗೆ ಕಡಿವಾಣ ಹಾಕುವಂತೆ ಒಂದು ಎಚ್ಚರಿಸುವಂತ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ದಶರಥ್, ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ. आमच्या लोकांना तुम्ही महाराष्ट्रात आमच्या आमदारांना तुम्ही थांबवला, आमच्या लोकांना आमच्या गावात आलाय.